ಯಾವ ಪಾಪವನ್ನು ಮಾಡಿದರೆ ಯಾವ ರೋಗವನ್ನು ನಾವು ಅನುಭವಿಸ್ತೇವೆ ಎಂಬುದು ಶಾಸ್ತ್ರದಲ್ಲಿ ಹೇಳಿರುವಾಗ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಈ ಜನ್ಮದಲ್ಲಿ ಹೊಟ್ಟೆ ನೋವು ಯಾಕೆ ಬರುತ್ತದೆ ಎಂಬುದನ್ನು ಹೇಳುವಾಗ ಯಾರು ಹಿಂದಿನ ಜನ್ಮದಲ್ಲಿ ಶಿವಕೇಶವರಲ್ಲಿ ಭೇದ ಭಾವವನ್ನು ನೋಡಿ ಶಿವನಿಗಿಂತಲೂ ವಿಷ್ಣು ದೊಡ್ಡವ, ವಿಷ್ಣುವಿಗಿಂತಲೂ ಶಿವ ದೊಡ್ಡವ ಅಂತ ವಾದ ಮಾಡಿರ್ತಾರೋ ಆ ಪಾಪದ ಫಲವಾಗಿ ಅವನು ಈ ಜನ್ಮದಲ್ಲಿ ಹೊಟ್ಟೆ ನೋವಿನಿಂದ ನರಳುತ್ತಾನೆ ಅಂತ ಶಾಸ್ತ್ರದಲ್ಲಿ. ಯೋ ಬ್ರಹ್ಮ ವಿಷ್ಣು ರುದ್ರಾಣಾಂ ಭೇದಮುತ್ತಮ ಭಾವತಃ ಸಾಧಯೇದುದರವ್ಯಾಧಿಯುಕ್ತೋ ಭವತಿ ಮಾನವಃ ಎಂಬುದಾಗಿ. ಇದು ನಿನ್ನೆ ಇವತ್ತು ನಮ್ಮಂಥವ್ರು ಯಾರು ಮಾಡಿದ್ದಲ್ಲ, ಸಹಸ್ರಾರು ವರ್ಷಗಳ ಹಿಂದೆ ಮಹರ್ಷಿಗಳು ತೀರ್ಮಾನವಾಗಿ ಹೇಳಿರ್ತಕ್ಕಂತಹ ವಿಷಯ. ಅಂದರೆ ಶಿವಕೇಶವರಲ್ಲಿ ಭೇದವನ್ನು ಕಾಣುವುದು ಮಹಾಪರಾಧ ಅಂತ ಇದರಿಂದ ಸಿದ್ಧವಾಯಿತು. ಮಹಾಪರಾಧ ಮಾತ್ರವಲ್ಲ, ಮಹಾಪಾಪ. ಯಾಕೆಂದರೆ ಆ ಪಾಪದ ಫಲವಾಗಿ ಈ ಜನ್ಮದಲ್ಲಿ ಅವನು ಉದರವ್ಯಾಧಿಯುಕ್ತ ಆಗುತ್ತಾನೆ ಅಂತಂದರೆ, ಆದ್ದರಿಂದ ಶಿವಕೇಶವರಲ್ಲಿ ಯಾವತ್ತೂ ಯಾವುದೇ ವಿಧವಾದಂತಹ ಭೇದ ಭಾವವನ್ನು ಇಟ್ಟುಕೊಳ್ಳತಕ್ಕದ್ದಲ್ಲ. ಯಾವ ದೇವರನ್ನು ಭಜಿಸಬೇಕು ಎಂಬ ಪ್ರಶ್ನೆಗೆ ಶಂಕರ ನಾರಾಯಣಾತ್ಮಕನಾದ ಆ ಪರಮಾತ್ಮನನ್ನು ನೀನು ಭಜಿಸು, ಅದರಿಂದಲೇ ನಿನಗೆ ಶ್ರೇಯಸ್ಸುಂಟು, ಒಳಿತು ಉಂಟು ಎಂಬುದಾಗಿ ಹೇಳಿದ್ದಾರೆ. ಈ ಒಂದು ಶಂಕರರು ಹೇಳಿರತಕ್ಕಂತಹ ಮಾತು ಸಮಸ್ತ ಮಾನವ ಜಾತಿ ಜ್ಞಪ್ತಿಯಲ್ಲಿ ಇಟ್ಟುಕೊಳ್ಳಬೇಕಾದದ್ದು, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ್ದು, ಆಚರಣೆಯಲ್ಲಿ ತರಬೇಕಾದದ್ದು. ನಾವು ಭಗವಂತನನ್ನು ಆ ಶಂಕರ ನಾರಾಯಣ ಸ್ವರೂಪನಾಗಿ ಯಾವುದೇ ವಿಧವಾದಂತಹ ಶಿವಕೇಶವರಲ್ಲಿ ಭೇದವನ್ನು ಕಾಣದೆ ಮಾಡತಕ್ಕಂತಹ ಆ ಒಂದು ಆರಾಧನೆ ನಮಗೆ ವಿಶೇಷವಾದಂತಹ ಫಲಕಾರಿಯಾಗುತ್ತದೆ, ಶ್ರೇಯಃಪ್ರದವಾಗುತ್ತದೆ.